ಹಾಕಲ್ಲ. ಈ ಮಾಡಿದ ನಂತರ ಇಬ್ರು ಕುಡಿತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನೆನ್ನೆನೂ ವಿಡಿಯೋ ಮಾಡಿಲ್ಲ, ಮೊನ್ನೆನೂ ವಿಡಿಯೋ ಮಾಡಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಬೇರೆ ಮಾಡಬೇಕಿತ್ತು, ಹಂಗೆ ಅಜ್ಜಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೆಲ್ತ್ ಇಶ್ಯೂ ಇತ್ತು ಸ್ವಲ್ಪ. ಸೊ ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ನೋಡಿ ಯಾವ ತರ ವಿಡಿಯೋ ಮಾಡ್ತೀವಿ ಅಂತ ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ. ಓಕೆ, ವೆಯ್ಟ್ ಮಾಡಿ. ಸೊ ಇವತ್ತು ಏನ್ ವಿಡಿಯೋ ಮಾಡೋಣ ಅಂತ ಅಂದ್ರೆ ಅನ್ಕೊಂಡಿದೀನಿ ಅಂತಂದ್ರೆ ಕಮೆಂಟ್ ಅಲ್ಲಿ ನನಗೆ ಸಿಂಪಲ್ ಮೇಕಪ್ ವಿಡಿಯೋನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ. ನೀವೇನೇನು ಕಮೆಂಟ್ ಮಾಡ್ತಿರೋ ಯಾವ ತರ ವಿಡಿಯೋ ಮಾಡಬೇಕು ಆ ತರ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಸಿಂಪಲ್ ಮೇಕಪ್ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಸ್ಟಾರ್ಟ್. ಏನವ ನಿನಿಗ್ ಮೇಕಪ್ ಮಾಡೋಣ, ನಿಮ್ಮ ಮೊಮ್ಮಗಳಿಗೆ ಮೇಕಪ್ ಮಾಡೋಣ? ನಿನಿಗ್ ಮೇಕಪ್ ಮಾಡ್ಲಾ, ಬೇಬಿಗ್ ಮೇಕಪ್ ಮಾಡ್ಲಾ? ನಿನಿಗ್ ಮೇಕಪ್ ಮಾಡ್ಲಾ, ಬೇಬಿಗ್ ಮೇಕಪ್ ಮಾಡ್ಲಾ? ಅಂದ್ರೆ ಮೇಕಪ್ ಅಂದ್ರೆ ರೆಡಿ ಮಾಡ್ಲಾ? ನಿನಿಗ್ ರೆಡಿ ಮಾಡ್ಲಾ, ಬೇಬಿಗ್ ರೆಡಿ ಮಾಡ್ಲಾ? ನಿನಗ್ ಬೇಡವಾ? ನಿನಿಗ್ ಬೇಡ್ಬೇನವ? ನಿಮ್ಮ ಮಾಮೂಲಿ ಮಾಡ್ರೆ ನಿಂದ್ ಯಾಕೆ ಬೇಡ? ಅವತ್ತಿಂದಲೇ ಹೇಳ್ತೀನಿ. ಕೂಟ ಕಲ್ಬೋ, ತಲಬತ್ ಕಲ್ಬೋ, ಪೌಡ್ರ್ ಹಂಗಾರ ನಿನಗ್ ಬೇಡವಾ ಮೇಕಪ್ಪು? ಹಾ, ನಿಂಗ್ ಬೇಡವೇನವ ರೆಡಿ? ನಿನಗ್ ಬೇಡ, ಅವಳಿಗೆ ಮಾಡೋಣ. ಹಂಗಾರ ನಮ್ಮ ಅಕ್ಕಂಗೆ ಮಾಡೋಣ. ರೆಡಿ ರೆಡಿ, ಅಕ್ಕಂಗೆ ರೆಡಿ ಮಾಡೋಣ. ಹಂಗಾರೆ ಏನಂತೀಯ? ಓಕೆ ಏನಂತೀಯವ? ಓಕೆನವ? ಕಾಫಿ ಮಾಡಿದ ನಂತರ ಇಬ್ರು ಕುಡಿತಾ ಇದ್ದಾರೆ. ಚೆನ್ನಾಗೈತೆನವ ಕಾಫಿ? ಕಾಫಿ ಚೆನ್ನಾಗೈತಾ? ಇನ್ನು ಕುಡ್ದೇ ಇಲ್ಲ, ಆಗ್ಲೇ ಚೆನ್ನಾಗೈತೆ ಅಂತಿದ್ಯಲ್ಲ. ಅಯ್ಯೋ ಸುಡುತ್ತೆ. ಈ ತರನು ಕಾಫಿ ಕುಡಿಬೋದಾ? ಕೈಗ ಟೇಸ್ಟ್ ನೋಡ್ಕೊಂಡು. ಅಲ್ಲಿ ನೋಡಿ ಅಲ್ಲಿ. ನನಗ್ ಬೇಡ, ನಿಮಗ್ ಮಾಡ್ಕೊಟ್ಟಿದ್ದು ನೀವ್ ಕುಡಿಬೇಕು. ಅದಕ್ಕೆ ಹಾಲ್ ಹಾಕೈತೆ, ನಾನ್ ಕುಡಿಯಲ್ಲ. ನೋಡಿ ಗಾಯ್ಸ್, ಸುಮ್ಮನೆ ಕುಡಿಯಲ್ಲ, ಸುಮ್ಮನ್ ಕುಡಿಯಲ್ಲ. ಏನಾದ್ರೂ ಕೊಟ್ಟೆ ತಿನ್ನೋದದು. ಕಾಫಿ ಅಂದ್ರೆ ಸ್ವಲ್ಪ ಇರ್ಬೇಕು. ಅದಕ್ಕೆ ನಮ್ಮ ಅಜ್ಜಿಗೆ ಏನ್ ಕೊಡಕ್ಕೂ ಭಯ ಭಯ ಭಯ. ಏನ್ ಕೊಟ್ರು ಅದ್ರಲ್ಲಿ ಅರ್ಧ ಕೊಡೋದು. ಏನೇ ಒಂದ್ ತಟ್ಟೆ ಟಿಫನ್ ಹಾಕೊಡ್ಲಿ, ಇಲ್ಲ ಊಟನೇ ಹಾಕೊಡ್ಲಿ, ಪಕ್ಕದಲ್ಲಿ ಯಾರೇ ಕೂತ್ಕೊಂಡು ತಟ್ಟೆಗೆ ಹಾಕಿರ್ತಾರೆ. ಅದಕ್ಕೆ ನಮ್ಮ ಅಜ್ಜಿ ಪಕ್ಕನೆ ಕುತ್ಕೊಳ್ಳಲ್ಲ ನಾವ್ ಯಾರನ್ನು. ದೂರ ಕುತ್ಬಿಟ್ಟಿರ್ತೀವಿ, ಒಂದ್ ಮೈಲಿ ದೂರ. ತಿಂದಾದ್ಮೇಲೆ ಹೋಗೋದು ಪಕ್ಕಕ್ಕೆ. ಒಂದು ರೊಟ್ಟಿ ಹಾಕೊಟ್ಟಿರ್ಲಿ, ನೈಟು ಒಂದು ರೊಟ್ಟಿ ಮಾಡಿದ್ಕನೆ ಏನ ಹಾಕಲ್ಲ ಬೇಡ ಉಪ್ಪ ಎಲ್ಲನೂ ಅವತ್ತು ಬಂದ್ರಲ್ಲ, ಅವತ್ತು ನೀಟ್ ಮೆಣಸಿಕಾಯಿ ಹಾಕ್ಬೇಕಾಯ್ತು. ಹಂಗೆ ನೆನ್ನೆ ನೈಟು ಅಮ್ಮ ರೊಟ್ಟಿ ಮಾಡಿತ್ತು. ಅದರಲ್ಲಿ ಮುಕ್ಕಾಲ್ ರೊಟ್ಟಿ ತಿಂದೈತೀನಿ, ಅರ್ಧ ರೊಟ್ಟಿ ನನ್ನ ತಟ್ಟೆಗೆ ಹಾಕೈತಿ. ಏನ್ ಮಾಡಿದ್ರೆ ಹಿಂಗೇನೆ, ಪೂರ್ತಿ ತಿನ್ನೋದೇ ಇಲ್ಲ. ಆಮೇಲೆ ಒಂದ್ ಚಿತ್ರಾನ್ನಕ್ಕೆ ಒಂದ್ ಕಡಲೆ ಬೀಜ ಹಾಕಿ ಅದನ್ನೆಲ್ಲ ಆಯಕ್ಕೇನೆ ಒಂದ್ ಅರ್ಧ ಗಂಟೆ ಬೇಕಲ್ಲ, ತಿನ್ನಲ್ಲ. ಫಸ್ಟ್ ಕಾಳುಗಳನ್ನ ಆಯ್ಕೊಂಡು ಕೂತಿರುತ್ತೆ. ನೀನ್ ಹಲ್ ತೋರ್ಸ, ನೀನ್ ಹಲ್ ಆಲ್ರೆಡಿ ಎಲ್ರು ನೋಡೋರ್ ಬಿಡು, ತೋರಿಸಿದ್ಯಲ್ಲ ಓದ್ ವಿಡಿಯೋದಲ್ಲಿ. ಗೈಸ್, ಒಂದು ಡಿಸಿಷನ್ಗೆ ಬಂದಿದ್ದೀವಿ. ನನ್ನ ರೆಡಿ ಮಾಡೋದ್ ಬೇಡ, ಇವಳು ರೆಡಿ ಮಾಡೋದ್ ಬೇಡ, ಯಾರನ್ನು ರೆಡಿ ಮಾಡಲ್ಲ. ನಮ್ಮ ಅಜ್ಜಿನ ರೆಡಿ ಮಾಡ್ತಾ ಇದೀವಿ. ಸೊ ಹೇಗ್ ಕಾಣಿಸ್ತಾರೆ ಅಂತ ನೋಡೋಣ. ಸಿಂಪಲ್ ಮೇಕಪ್ ಅಲ್ವಾ, ಫಸ್ಟ್ ನಮ್ಮ ಅಜ್ಜಿ ಮೇಲೆ ಪ್ರಯೋಗ ಮಾಡೋಣ ಅಂತ. ನೆಕ್ಸ್ಟ್ ನಾವು ಟ್ರೈ ಮಾಡ್ತೀವಿ ಹೇಗೆ ಅಂತ. ಇವತ್ತು ನಮ್ಮ ಅಜ್ಜಿ ಫಸ್ಟ್. ನಮ್ಮ ಅಜ್ಜಿ ಚೆನ್ನಾಗಿ ಕಾಣಿಸ್ಬೇಕು ಇವತ್ತು. ಸೊ ಹಾಗಾಗಿ ಚಂದ ರೆಡಿ ಮಾಡ್ತೀವಿ ನಾವು ಇವತ್ತು, ಅಲ್ವೇನಮ್ಮ? ಚೆನ್ನಾಗಿ ಗೊತ್ತಿಲ್ಲ, ನಮ್ಮ ಅಜ್ಜಿ ಗೊತ್ತಿಲ್ಲ ಏನು ಅಂತ, ಸುಮ್ನೆ ಹ್ಞೂ ಹ್ಞೂ ಅಂತ ಐತೆ. ಹ್ಞೂ ಅನ್ಲಿ, 100% ಬಿಡಲ್ಲ, ಸುಮ್ಮನೆ ಮಲಿಕೊಂಡ್ಬಿಡುತ್ತೆ. ನನಗೆ ನಿದ್ದೆ ಬರ್ತೈತಿ, ನಮ್ಮನ್ನ ಬಿಟ್ಬಿಡಿ ಅಂತ. ಸೊ ನಾವಿವಾಗ ರೆಡಿ ಮಾಡ್ತೀವಿ.
ನೋಡಿ ಅವ್ರದ್ದು ಸಿಂಪಲ್ ಮೇಕಪ್ ಏನ್ ಮಾಡ್ಕತ್ತಾರ ಅವ್ರು, ಒಂದ್ ಪೌಡರ್ ಹಾಕೋತಾರೆ, ಒಂದ್ ಸ್ಟಿಕರ್ ಇಟ್ಕೋತಾರೆ, ಅದೇ ಸಿಂಪಲ್ ಮೇಕಪ್. ಅದಕ್ಕೆ ಏನ್ ಸಿಂಪಲ್ ಅಲ್ಲೇ, ನಾವೇನ್ ಜಾಸ್ತಿ ಏನ್ ಮೇಕಪ್ ಮಾಡೋಣ. ಫಸ್ಟ್ ಆಫ್ ಆಲ್ ಒಂದ್ ಲಿಪ್ಸ್ಟಿಕ್ ಹಾಕೋಬಹುದು, ಒಂದ್ ಐಲೈನರ್ ಹಾಕೋಬಹುದು, ಒಂದ್ ಬೊಟ್ಟು ಇಟ್ಕೋಬಹುದು, ಅಷ್ಟ್ ಬಿಟ್ರೆ ನಾವೇನೇನು ಅಪ್ಲೈನು ಮಾಡಲ್ಲ ನೋಡಿ. ಸೊ ಅವನ್ನ ಮೇಲೆ ಪ್ರಯೋಗ ಮಾಡೋಣ ಇವತ್ತು ಮೇಕಪ್ ಅಲ್ವೇನಮ್ಮ? ಅದೇಗೆ ಕುಚ್ಚು ಗಂಟು ನೋಡಿ ಗೈಸ್, ರೆಡಿ ಆಗಿದ್ದು ಮತ್ತೆ ಬಿಚ್ಚಿ ಮತ್ತೆ ರೆಡಿ ಮಾಡ್ತಾ ಇರೋದು ಪಾಪ. ಇದೇನೋ ಗಂಟು ಏನು ಸಣ್ಣಾಗಿದಾರ ಕೂದಲು ಇದೆ. ಅದಕ್ಕೆ ಚೌಲಿ ಹಾಕ್ಬಿಟ್ಟು ಅವ್ರು ಕಟ್ಕೋತಾರೆ. ಇಲ್ಲಾಂದ್ರೆ ಕೂರದೇ ಇಲ್ವಲ್ಲ, ಸ್ವಲ್ಪ ಕೂದ್ಲಿರೋದು, ಜಾಸ್ತಿನೂ ಇಲ್ಲ, ಹೇರ್ಸ್ ಇಲ್ಲ ಅವ್ರಿಗೆ, ಇಷ್ಟೇ ನೋಡಿ. ಇನ್ನೇನ್ ಗೊತ್ತಾ, ಇವ್ರಿಗೆ ಆಲ್ಮೋಸ್ಟ್ 99 ಇಯರ್ಸ್ ಆಗಿದೆ. ಅವ್ರ ಹಿಂಗೆ ಎನರ್ಜಿ ಆಗಿದ್ದಾರೆ ಅಂದ್ರೆ ಗ್ರೇಟ್. ಇಷ್ಟು ಕೂದಲಿರೋದೇ ಗ್ರೇಟ್. ಕೂದ್ಲು ಇಂಪಾರ್ಟೆಂಟ್ ಅಲ್ಲ, ಎನರ್ಜಿ ಇಂಪಾರ್ಟೆಂಟ್. ಇವಾಗಂತೂ ಚಿಕ್ಕ ಮಕ್ಳಿಗೊಂದು ಕೂದಲು ಬಿಡ್ತಾ ಇದೆ. ಹೇಳವ, ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ ಅಂತ ಹೇಳವ, ಹೇಳೋ, ಗೆಟ್ ರೆಡಿ ವಿತ್ ಮೈ ಮೊಮ್ಮಗಳ ಜೊತೆ ಏನಂತ್ಯ? ಅವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ ಪಾಪ, ಸುಮ್ಮನ್ ಬದ್ಸ್ಕತ್ತವ್ರೆ ನೋಡಿ, ಒಂಚೂರು ತಕರಾರು ಮಾಡ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾವ್ರೆ ಮಕ್ಳು ತರ. ಮಕ್ಕಳೇನಿಗೆ ಮಾಡಿಸ್ಕೊಳಲ್ಲಲ್ವಾ? ಎಲ್ಲಿ ಮಾಡಿಸ್ಕೊಂತಾರೆ ಸರ್, ನನ್ ಮಗನೇ ಮಾಡಿಸ್ಕೊಳಲ್ಲ. ಒಂತಾವ್ ಕೂತ್ಕೊಂಡ್ ಮಾಡಿಸ್ಕೊಂಡ್ಬಿಟ್ರು ಅವರು. ಎಣಿತೀಯನೆ ನೋಡಿ ಗಾಯ್ಸ್, ಇಷ್ಟಿದೆ ಕೂದಲು, ಇಷ್ಟಿದೆ ನೋಡಿ. ವೈಟ್ ತಲೆಯ ಬಿಳಿ ತಲೆಯ ಅಜ್ಜಿ. ಅದೇ ಇವ್ರಿಗೆ ಜಾಸ್ತಿ ವೈಟ್ ಬಿಳಿ ತಲೆಯನ ಬಿಳಿ ಕೂದ್ಲುನ? ಬಿಳಿ ತಲೆ, ಬಿಳಿ ಕೂದಲು ಅಜ್ಜಿ. ಬಿಳಿ ತಲೆ ಇದೆ, ವೈಟಿಗಿದ್ದಾರೆ, ಬಟ್ ಬಿಳಿ ಕೂದ್ಲು. ಹೆಂಗೆ ಅಂದ್ರೆ ಇವ್ರು ಒಂದ್ಸರಿ ಕೂಡ ಕಲರ್ ಹಾಕಿಲ್ವಂತೆ, ಆದ್ರೂ ಕೂಡ 99 ಇಯರ್ಸ್ಗೂ ಕೂಡ ಇವರಿಗೆ ಒಂದೊಂದ್ ಬ್ಲಾಕ್ ಕೂದ್ಲಿದೆ, ಬ್ಲಾಕ್ ಹೇರ್ಸ್ ಇದೆ. ಎಂತದೂ ಇಲ್ಲ. ಸುಮ್ಮನೆ ನೀನು ಸುಮ್ಮನೆ ಕೂತು ಬಿಡು, ಓಕೆ? ನಾವು ನಿನ್ನನ್ನು ರೆಡಿ ಮಾಡುತ್ತಿದ್ದೇವೆ, ಏನಂತ್ಯಾ? ಈ ಕಡೆ ಕ್ಯಾಮ್ರಾ ಫೋಕಸ್ ಚೆನ್ನಾಗಿ ಬರ್ತಾ ಇದೆ, ಇಲ್ಲೇ ಹಿಡಿತೀನಿ ನಾನು. ನೋಡಿ ಗಾಯ್ಸ್, ಮಕ್ಳು ಮರಿ ಎಲ್ಲ ನೋಡ್ಬೋದು ಇಲ್ಲಿ, ನೀವು ಕಾಣಿಸಲ್ಲ, ಮಕ್ಳು ಮರಿ ಎಲ್ಲ ನೋಡ್ಬೋದು. ನೋಡಿ ಗಾಯ್ಸ್, ಎಣಿತಾ ಇರೋದು ಎಷ್ಟಪ್ಪ, ಫಸ್ಟ್ ಟೈಮ್ ಅವ್ರು ಎಣಿಸ್ಕೋತಾ ಇರೋದು. ಅದೇ ನಾನು ಎಷ್ಟು ಚಿಕ್ಕದು. ನಾವ್ ಏಜ್ ಆಗಿರೋ ವರ್ಷ ನಮ್ ತಲೆ ಕೂದ್ಲೇ ಇರುತ್ತೋ ಇರಲ್ವೋ ಈಗಿನ ಪರಿಸ್ಥಿತಿಯಲ್ಲಿ. ಶಾಂಪೂ, ನೀರು ಕೂಡ ಪ್ಯೂರ್ ಬರಲ್ಲ, ಎಲ್ಲ ಕೆಮಿಕಲ್. ಒಂದ್ ಕೂದ್ಲು ಉದ್ರಲ್ಲ ಗಾಯ್ಸ್ ಇವ್ರದು, ಒಂದ್ ಕೂದ್ಲು ಉದ್ರಲ್ಲ. ಅದನ್ನ ಹೆಂಗ ಹಾಕನ, ಇದನ್ನ ಹೆಂಗ ಹಾಕನವ? ಚೌಳಿಯಕ್ಕೆ ಇರವ ಸುಮ್ನ ಎಂದಿದ್ದೆಲ್ಲ ಬಿಚ್ಚತಲ್ಲ, ಅದ್ನು ಹಾಕ್ಬೋದಾ? ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅವರ ಲೈಫ್ ಅಲ್ಲಿ ಎಣಿಸ್ಕೋತಾ ಇರೋದು. ಯಾವಾಗ ಎಣಿಸ್ಕೊಂಡಿದ್ದಾರೆ, ಇವಾಗ ಎಣಿಸ್ಕೊಂಡಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಬಟ್ ನಾವು ನೋಡಿರೋ ಮಟ್ಟಿಗೆ ಇವ್ರನ್ನ ಗಂಟೆ ಕಟ್ಟಿರೋದು, ಸುತ್ಕೊಂಡಿರ್ತಾರಲ್ಲ, ಇವ್ರ ಸ್ಟೈಲ್ ಎಲ್ಲ ಮಾಡಲ್ಲ ಇವರು. ಹಿಂಗಿರವ ಸೊಟ್ಟಗಾಯ್ತು. ಆಮೇಲೆ ನಿಮ್ ಮೊಮ್ಮಗ್ಳಿಗೆ ರೆಡಿ ಮಾಡಕ್ ಬರಲ್ಲ ಅಂತ ಕಮೆಂಟ್ ಹಾಕ್ತಾರ. ಆಮೇಲೆ ಕಮೆಂಟ್ ಎಲ್ಲ ಮಾಡ್ತಾರಪ್ಪ ಇವ್ರು, ಅವ್ರ ಮಕ್ಳು ಬಂದಿದ ತಕ್ಷಣ ಕಮೆಂಟ್ ಮಾಡ್ತಾರೆ. ಗೈಸ್, ಇವ್ರದ್ದು ವಿಡಿಯೋ ಮಾಡಿದ ತಕ್ಷಣ ಟಿವಿಲಿ ಹಾಕ್ಬಿಡ್ಬೇಕು. ಅದು ವೈಟ್ ಮಾಡ್ತಾ ಇರ್ತಾರೆ, ಅದು ಒಂದ್ಸರಿ ನೋಡಲ್ಲ, ನೋಡ್ತಲೇ ಇರ್ತಾರೆ. ಇವತ್ ಮಾಡಲ್ವಾ? ಹುಷಾರಿಲ್ಲ, ಇವತ್ತೇ ಹುಷಾರಾಗಿರೋದು ಇವರು. ಪಾಪ ಇಷ್ಟ ಎನರ್ಜಿ ಆಗಿ ಇರ್ಲೇ ಇರಲಿಲ್ಲ ಗೈಸ್, ನಿನ್ನೆ ಮೊನ್ನೆ ಎಲ್ಲ. ಅದಕ್ಕೆ ವಿಡಿಯೋ ಮಾಡ್ಲಿಲ್ಲ, ಸುಮ್ನೆ ಯಾಕೆ ದೃಷ್ಟಿ ಆಗತ್ತೆ, ಹುಷಾರಿಲ್ಲ ಅಂತ ಅನ್ಬಿಟ್ಟೆ ಮಾಡ್ಲಿಲ್ಲ. ಈಗ ಮಕ್ಳು ತರನೇ ಅಲ್ವೇನೆ, ಈಗ ನಾವು ಮಕ್ಳಿಗೆ ದೃಷ್ಟಿ ಆಗುತ್ತೆ ಅಂತ ನಾವು ಫೋಟೋ ಹಾಕೋದೇ ಇಲ್ಲ ಹುಷಾರಿಲ್ದಿರೋ ಟೈಮಲ್ಲಿ. ಅದಕ್ಕೆ ಇವ್ರನ್ನೂ ಹಂಗೆ ಮಾಡ್ಬೇಕಲ್ವಾ? ನೀನು ಅದು ಚೌಲಿ ಬೇಡ ಬಿಡವ ಗೈಸ್, ಇದೀನ್ ಯಾರ ಗೈಸ್ ಹಾಕದಾರೆ ಇದನ್ನ? ಇದು ಏನಿದೆ, ಎಷ್ಟು ವರ್ಷ ಆಯ್ತಿತ್ತಂದು ಹೊಸ ತಗೊಳಕ. ಅಯ್ಯೋ, ಉದ್ರಲ್ಲ ಅಂತ ಹೇಳ್ದೆ ಕಣೆ ನಾನು. ಹೊಸಿ ಉದುರುತ್ತೆ, ಹಂಗ ಜಾಸ್ತಿ ಉದುರುತ್ತೆ ಅವಂದು ಕೂದ್ಲು. ಹೆಂಗೋ ಬಾಚಿತ್ತು, ಹಂಗೆ ಮಾಡ. ಇಲ್ಲ ಎಂಟ್ ಬಿಡು ಹಂಗೆಯ. ಇರಂಗ್ ಮೂರ್ಕೊಂಡು ಅವು ಉದ್ರೋದ್ರೆ ಏನ್ ಮಾಡೋಣ? ನಮ್ದೇ ಒಂದ್ 3-4 ಕೂದಲು ಉದ್ರೋದ್ರೆ ಹೆಂಗ್ ಆಡ್ತೀವಿ ನಾವು. ನೋಡಲ್ಲಿ ಹೆಣ್ ಕೊಡ್ತು.
ಅಮ್ಮ ಅನ್ಕಲ್ಲ. ಅವ ಅದ್ ಹಂಗೆ ಇಲ್ಲಿ ವಿಡಿಯೋಗೋಸ್ಕರ ಆದ್ರೂ ಹಂಗೆ ಎಣಸ್ಕೊಳವ. ನೋಡಿ ಗೈಸ್, ಅವ್ರು ಹೇಳಿಲ್ವಾ ಇಷ್ಟೊತ್ತರ್ಗು ಸುಮ್ಮನೆ ಕೂತಿದ್ದೆ ಅವ್ರು ಹೆಚ್ಚು ನಿಜವಾಗ್ಲು. ಇಷ್ಟೊಂದು ಬಿಡುತ್ತಾ ಇದೆ ಕೂದ್ಲು. ಅಜ್ಜಿಗೆ ಏನ್ ಮಾಡೋದು, ಏರ್ ಫಾಲ್ ಆಗ್ತಾ ಇದೆ. ಗೈಸ್ ಸಜೆಸ್ಟ್ ಮಾಡಿ ಯಾವ್ದಾದ್ರು ಅಜ್ಜಿಗೆ ಏರ್ ಫಾಲ್ ಆಗ್ತಾ ಇದೆ. ಆಯಿಲ್ ಇದ್ರೆ. ಅವ್ರು ಏನು ಹಾಕೊಳಲ್ಲ, ಹರ್ಳೆಣ್ಣೆ ಹಾಕೊಂತಾರೆ ಅಷ್ಟೇ. ಹರ್ಳೆಣ್ಣೆ ಒಂದ್ ಹಾಕೊಂತಾರೆ, ಅದ್ ಬಿಟ್ರೆ ಇನ್ಯಾವುದು ಹಾಕೊಳಲ್ಲ. ತಗೊಳವ ನಿನ್ನ ಅದ್ರಲ್ಲ ನೋಡು ನಿನ್ನ ರಬ್ಬರ್ ಏನಂತಾರದನ್ನ, ರಬ್ಬರ್ ಅದೇನವ ಅದು, ರಬ್ಬರ್ ಅಂತಾರೆ, ನೀನಂತಾರೆ. ಸೊ ಇವಾಗ ನಮಗೆ ತಲೆ ಕೂದಲಿನ ವಿಷಯದಲ್ಲಿ ನಾನು ಸೋತ್ಬಿಟ್ಟೆ. ಸೋತೋದೆ. ಅವ್ರ ತರ ನನ್ಗೆ ಹಾಕಕ್ ಬರಲ್ಲ. ಅಂದ್ರೆ ಜಾಸ್ತಿ ಹೇರ್ಸಿದ್ರೆ ಏನೋ ಮಾಡ್ಬೋದು, ಟ್ರೈ ಮಾಡ್ಬೋದು. ಬಟ್ ಆ ಹೇರಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ತದೆ. ನಮ್ಗೆ ಎಣ್ಕೊಳಕ್ ಕಷ್ಟ, ಇನ್ನ ಇರೋ 3 ಕೂದ್ಲಲ್ಲಿ ಏನ್ ಎಳಿಯನ ಹೇಳಿ. ಅಪ್ಪ ಇಲ್ಲೆಲ್ಲ ಅವಗೊಂದು ಹೇರ್ ಫಾಲ್ ತಡೆ ಮಾಡೋದಿಕ್ಕೆ ನಾವು ಒಂದು ಆಯಿಲ್ ಸಜೆಸ್ಟ್ ಮಾಡ್ಬೇಕು ಅವಂಗೆ. ಅವ್ರ ಹಾಕಲ್ಲ ಬಿಡಿ, ನಾವು ಸಜೆಸ್ಟ್ ಮಾಡೋದು ಅವ್ರ ಹರಳೆಣ್ಣೆ ಬಿಟ್ರೆ ಯಾವ ಎಣ್ಣೆ ಹೋಗಲ್ಲ. ಮೀನ್ಸ್ ಬಾಲ್ಡ್ ಆಗಲ್ಲ, ಅವರು ಗ್ರೋತ್ ಆಗತ್ತೆ. ಒಂಚೂರು ಈ ಏಜ್ ಅಲ್ಲೂ ಕೂಡ ಎಲ್ಲೂ ಬಾಲ್ಡ್ ಒಂಚೂರು ಹೋಗಿಲ್ಲ ಅವ್ರಿಗೆ. ನೋಡಿ ಇಲ್ಲಿ ಭಕ್ತಲೆ ಏನೋ ಅಂತಾರಲ್ಲ, ಭಕ್ತಲೆ ತಾನೆ ನೋಡಿ. ಒಂಚೂರು ಈಗ ಹುಡುಗಿರಿಗೆ ಇಲ್ಲಿ ಇಷ್ಟಾಗ್ಲ ಇರುತ್ತೆ ಇಲ್ಲಿ. ಹೌದು, ಇಲ್ಲಿ ನೋಡಿ ಒಂಚೂರು ಏನೋ ಆಗಿಲ್ಲ ಅವ್ರಿಗೆ. ನೋಡಿ ಏನು ಏರ್ ಫಾಲ್ ಏನೋ ಆಗಿಲ್ಲ ಅವ್ರಿಗೆ. ಇಲ್ಲೊಂಚೂರು ಹೋಯ್ತಲ್ಲ, ನಮ್ದು ಇಲ್ಲ ಕೂದಲು ಒಂಚೂರು. ಅದು ನಮ್ಗೆ ಬೈ ಬರ್ತೆ ಇದೆ ಅನ್ಸುತ್ತೆ ಹಂಗೆ. ನೋಡಿ ಗಾಯ್ಸ್, ನಮ್ಮ ಅವ್ವ ಹೇರ್ ಸ್ಟೈಲ್ ಇಸ್ ಡನ್. ನೋಡಿ ಯಾರಿದು ಮಾಡಿದ್ದು, ಅವ್ರೆ. ನೋಡಿ ನಿನಗ್ ಬರುತ್ತಾ ನೋಡಿ, ಹಿಂಗೆ ನೋಡು ಎಷ್ಟ್ ಚೆನ್ನಾಗಿ ಕಟ್ಕೊಂಡವ್ರ ನೋಡಿ. ತಿರ್ಗ್ಸವ ತೋರ್ಸವ ಎಲ್ರಿಗೂ. ನೋಡಿ ಗಾಯ್ಸ್ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾರೆ ಇವರು. ಈ ತರ ಹೇರ್ ಸ್ಟೈಲ್ ನಮಗ್ ಮಾಡಕ್ ಬರ್ಲಿಲ್ಲ, ಸೊ ನಾವ್ ಇದ್ರಲ್ಲಿ ಸೋತಿದ್ದೇವೆ. ಇದು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಮುಂದೆ ಹೇಳ್ತೀನಿ. ನಮ್ದೇ ಕ್ರೀಮ್ ಅಪ್ಲೈ ಅವ್ರ ಕ್ರೀಮೇ ಹಾಕಲ್ಲ ಗೈಸ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಅಜ್ಜಿ ಪಾಪ ಏನ್ ಮಾಡಿದ್ರು ಮಾಡಿಸ್ಕೊಂತ. ಫೌಂಡೇಶನ್ ಬೇಡವಾ? ಬೇಕು. ಫೌಂಡೇಶನ್ ಬೇಡ ಕಣೆ. ಪಿಂಪಲ್ ಆದ್ರೆ ಅಜ್ಜಿ ಏಜ್ ಅಜ್ಜಿನ ಅವರು ಬೆಳಗ್ಗೆ ಇದಾರೆ ಬಿಡು. ನೋಡಿ ಗಾಯ್ಸ್, ನೀನು ಇನ್ನ 100 ಕಾಲ ಇರ್ಬೇಕವ. ಅಲ್ಲ, ಫಸ್ಟ್ ಆಫ್ ಆಲ್ ನೀನ್ ಏನಕ್ಕೆ ಹಚ್ತಾ ಇದೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ನೀಟಾಗಿ ಹಾಕು. ನೋಡು ಗೈಸ್, ನೀಟ್ ಕ್ಯಾಪ್ ನೀಟಾಗಿ ಹಾಕಲ್ಲ. ಅದನ್ನೂ ಹೇಳ್ಕೊಡ್ಬೇಕು ಚಿಕ್ಕ ಹುಡುಗಿ ಇವಳು. ಯಾಕಂದ್ರೆ ಅವಳು ಫೌಂಡೇಶನ್ ಯೂಸ್ ಮಾಡಲ್ಲ, ಅದಕ್ಕೆ ಅಲ್ವೇನೆ. ಅವರೆಲ್ಲ ನ್ಯಾಚುರಲ್. ಪೌಡರ್ ಅಲ್ಲಿ ಬಫಲ್ ಐತ್ ನೋಡಿ, ಬಫಲ್. ನೋಡಿ ಗಾಯ್ಸ್, ನಮ್ಮ ಜಸ್ಟ್ ಇಷ್ಟೇ ಮೇಕಪ್ ನಮ್ಮ ಅಜ್ಜಿದಲ್ವಾ. ಸೊ ಹೈಲೈನರ್, ಲಿಪ್ಸ್ಟಿಕ್ ಎಲ್ಲ ಹಾಕ. ಅದು ಬೇಡ, ಅದು ಬೇಡ. ಒಂದು ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಇದೆ ಅಲ್ಲೇ ಇದೆ, ಇದ್ರಲ್ಲಿ ಇಟ್ಕೊಂಡಾರೆ. ಫಸ್ಟ್ ಹೈಲೈನರ್ ಲಿಪ್ಸ್ಟಿಕ್ ಹಚ್ಚಿ, ಆಮೇಲೆ ನೀವು ಸ್ಟಿಕ್ಕರ್ನ ಹಿಡಿ. ಓಕೆ ಓಕೆ. ಕಣ್ಣಿಗೆ ಹಾಕ್ತೀಯಾ? ಕಣ್ಣಿಗೆ ಬೇಡ. ಕಾಣ್ಸಲ್ಲ. ನೋಡಿ ಗಾಯ್ಸ್, ಎಷ್ಟು ನೀಟಾಗಿ ಮಾಡಿಸ್ಕೊತಾ ಇದಾರೆ ನಮ್ಮ ಅಜ್ಜಿ. ಕಣ್ಣಿಗೆ ಹಾಕಿಲ್ಲ ಬಿಡು, ಕಣ್ಣಿಗೆ ಹಾಕ್ಬಾರ್ದು. ಅದು ಮುರಿದೋಗ್ಬಿಟ್ಟಿದೆ ಕಣೆ, ತಗೋಬೇಕು ಹೊಸದು. ಏನೇ ಅದು?
ನಮ್ಮ ಅಜ್ಜಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡು ಅನ್ಬಾರ್ದು, ಹಂಗ ಅನ್ಸ್ತದೆ ಅವರ ಪರಿಸ್ಥಿತಿ. ಲಿಪ್ಸ್ಟಿಕ್ ಸ್ವಲ್ಪ ಯಾಕವ ಅದೇನು ಆಗಲ್ಲ, ಅದು ಸಿಂಪಲ್. ಅವ್ರಿಗೆ ಲಿಪ್ಸೇ ಇಲ್ಲ ಆಕ್ಚುಲಿ ಅಲ್ವೇನೆ? ಲಿಪ್ಸ್ ಇದೆ, ಅಲ್ಲಿ ಇಲ್ಲಲ್ಲ, ಅಲ್ಲಿ ನೋಡಿ ಸ್ಮೂತಿ ನೋಡಪ್ಪ. ಅಯ್ಯ ನೆಕ್ಸ್ಟ್ ನನಗೆ ನಗುಗೆ ಮೊಬೈಲ್ ಶೇಕ್ ಆಗ್ತಾ ಇದೆ. ವಿಭೂತಿ ಅಂತೂ ಇರ್ಲೇಬೇಕು ಅವರಿಗೆ. ಕಾಣಿಸ್ತಾ ಇಲ್ಲ. ಅದು ಇದಾಕಿದೀವಲ್ಲ, ಫೌಂಡೇಶನ್ ಹಾಕಿದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಇದು ಸ್ಟಿಕ್ಕೋ. ಇವೆರಡೇ ಗಾಯ್ಸ್ ಇರೋದು. ವಿಭೂತಿ ಧರಿಸ್ತಾರೆ, ಸ್ಟಿಕ್ಕರ್ ಇಡ್ತಾರೆ. ಇದನ್ ಬಿಟ್ರೆ ನೇನು ಇಡಲ್ಲ. ಯಸ್, ಗಂಧವನ್ನು ಇಟ್ಟಿದ್ದೇನೆ. ಸೊ ನೀವು ನೋಡವ, ಇರೋದೊಂದ್ ಜೀವನ, ಚೆನ್ನಾಗಿರ್ಬೇಕು. ಏನಂತೀಯ ಗಾಯ್ಸ್? ನಮ್ಮ ಅಜ್ಜಿಗೆ ಎಷ್ಟು ಖುಷಿ. ಅವಾಗಂತೂ ಹಿಂಗೆಲ್ಲ ಇರಕ್ ಆಗಿರ್ಲಿಲ್ಲ. ಸೊ ಈಗಾದ್ರೂ ಅವ್ರ ಹಂಗಿದಾರಲ್ಲ, ನಮಗ್ ಖುಷಿ ಆಗುತ್ತೆ. ಇವ್ರ ಜೊತೆ ನಮಗ್ ವಿಡಿಯೋ ಮಾಡೋದಕ್ಕೆ ಏನಕ್ಕೆ ಅಂತಂದ್ರೆ, ಇವ್ರು ಈ ತರ ಎಲ್ಲ ಎಂಜಾಯ್ ಮಾಡಿರೋದಿಲ್ಲ. ಸೊ ಅವ್ರಿಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಒಂದ್ಸರಿನೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಅವ್ರ ಏಜ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿರ್ತಾರೆ ಅವ್ರ ಮಕ್ಳಿಗೋಸ್ಕರ. ಇವಾಗಾದ್ರೂ ಒಂದ್ ಮಗು ಇರುತ್ತಿಲ್ಲ, 2 ಮಗು ಇರುತ್ತೆ. ಬಟ್ ಅವಾಗ ಆಗಲ್ಲ. ಇವರಿಗೆ 10 ಜನ ಮಕ್ಳಿದ್ದಾರೆ. ಅವ ನಿಂಗೆ ಎಷ್ಟ್ ಜನ ಮಕ್ಳು? 12. ನಿಂಗೆ ಎಷ್ಟ್ ಜನ ಮಕ್ಳವ ಇರೋದು? ನಿಂಗೆ ಎಷ್ಟ್ ಜನ ಮಕ್ಳು? ಮಕ್ಳು ಎಷ್ಟು ನಿಂಗೆ? 8 ಜನ ಮಕ್ಳಿದ್ದಾರೆ. 4 ಜನ ಗಂಡ್ ಮಕ್ಳು, 4 ಜನ ಹೆಣ್ಮಕ್ಳು. ಸೊ ಅವರಿಗೆ ಅವ್ರನ್ನೆಲ್ಲ ನೋಡ್ಕೊಳ್ಳೋ ಇದ್ರಲ್ಲಿ ಅವರೇ ಟೈಮ್ ಕೊಟ್ಕೊಳಕ್ ಆಗಿರೋದಿಲ್ಲ. ಇನ್ ರೆಡಿ ಎಲ್ಲಿಂದ ಬಂತು? ಸೊ ಹಾಗಾಗಿ ಇವಾಗ ಅವ್ರಿಗೆ ಈ ತರ ಎಲ್ಲ ಮಾಡೋದ್ರಿಂದ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವೇನವ? 9 ಭಾಗ್ಯ ಅಂತ ಇತ್ತು. ರೇಷ್ಮೆ ಕೆಲ್ಸಕ್ಕೆ ಹೋಗಿ ಬಿಸಲಿ ಹಂಗ ಮಂಜಿತ್ತಂತೆ, ಬಿಸ್ಲಲ್ವಾ. ನಿನ್ ಮಗಳ ಹೆಸರು ಇನ್ನು ಭಾಗ್ಯ ಅಂತ ಇದ್ರಾ? ಭಾಗ್ಯೇಶ್ವರಕ್ಕೆಲ್ಲ ಕರ್ಕೊಂಡು ಹೋದ್ರು. ನೋಡಿ, ಹಾಗೆ ಅವ್ರಿಗೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಇವಾಗ ಇವ್ರು ಆರಾಮಾಗಿರೋದು ಎಲ್ಲ ಮಕ್ಳಿಗೋಸ್ಕರ ಜಮೀನು ತೋಟ ಅಂತೆಲ್ಲ ಮಾಡಿ ಅವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಇವಾಗ ನಮ್ಮ ಅಮ್ಮ ಮನೇಲಿ ಇದ್ದಾರೆ. ಸೊ ಇವ್ರು 25 ವರ್ಷದಿಂದ ನಮ್ಮ ಮನೇಲಿ ಇರೋ ರೆಸ್ಟ್ ಅಲ್ಲಿ ಇದ್ದಾರೆ. ಇವಾಗ ಆರಾಮಾಗಿದ್ದಾರೆ. ಅವಾಗೆಲ್ಲ ಕಷ್ಟಪಟ್ಟಿದ್ದಾರೆ, ಇವಾಗ ಆರಾಮಾಗಿದ್ದಾರೆ. ಸೊ ಇವಾಗ ಒಂಥರ ಅವರಿಗೆ ಯಾವ್ಯಾವ ತರ ಎಕ್ಸ್ಪೀರಿಯನ್ಸ್ ಇರಲ್ಲ, ಮೀನ್ಸ್ ಈ ತರ ಎಲ್ಲ ಎಲ್ಲಿರುತ್ತೆ ಅವರಿಗೆ. ಸೊ ಹಂಗಾಗಿ ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ನಾವು ಅವ್ರಿಗೆ ಖುಷಿ ಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇಡ ಸುಮೀರ್, ಅದ್ನು ಇದ್ ಮಾಡ್ಕೊಂಡು ಹಾಳ್ ಮಾಡಿಯಾ. ಸುಮ್ನೆ ರೆಡಿ ಆಗ್ಬೇಕು ಅಂತ ಫೈನಲ್ ಲುಕ್ ನಮ್ಮ ಅಜ್ಜಿ ಅದು. ಮಾಡೋದಕ್ಕಾಗತ್ತೆ ಹೇಳಿ? ಇನ್ನೇನು ಮಾಡಕ್ಕಾಗಲ್ಲ. ಸೊ ಇಷ್ಟು ಮಾಡಿದೀವಿ. ನೆಕ್ಸ್ಟ್ ಇದ್ರಲ್ಲಿ ನಾವು ಮೇಕಪ್, ಸಿಂಪಲ್ ಮೇಕಪ್ ಅಲ್ಲಿ ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಂತೀವಿ. ಎಸ್ ನೋಡಿ ಗಾಯ್ಸ್, ತೋರಿಸ್ತೀವಿ ಯಾವ್ಯಾವ ಪ್ರಾಡಕ್ಟ್ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ಹೇಳಿದೀರಾ. ಸೊ ಅದನ್ನ ನಾವು ತೋರಿಸ್ಬಿಟ್ಟೆ ನಿಮಗೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ. ಹಾ 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 ನೋಡಿ ಏನೂ ಇಲ್ಲ. ಟಡನ್ 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 ಟಡನ್. ಸೊ ಈ ವಿಡಿಯೋನ ನಾವ್ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜಾನ್ ಯೂಟ್ಯೂಬ್ ಚಾನಲ್, ಯಮುನಾ ಯೂಟ್ಯೂಬ್ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಶನ್ ಬರೋದಕ್ಕೆ ನೀವು ಮರಿದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್.